ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡ್ತಾ ಇರ್ತೀರ. ಆ ಒಂದು ರೀಲ್ಸ್ ನಿಮ್ಗೆ ಲೈಕ್ ಆಗುತ್ತೆ. ಆ ಒಂದು ರೀಲ್ಸ್ ಅನ್ನ ನೀವು ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಅಪ್ಡೇಟ್ ಮಾಡಬೇಕು. ಅಕಸ್ಮಾತ್ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಆ ಒಂದು ರೀಲ್ಸ್ ಅನ್ನ ಸೇವ್ ಮಾಡ್ಕೊಂಡು ಇಟ್ಕೋಬೇಕಂತ ಅನ್ಕೊಂಡಿರ್ತೀರ. ಆದ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಅವರೇ ಒಂದು ಅಪ್ಡೇಟ್ ಬಂದಿರುವಂತದ್ದು, ಆಲ್ರೆಡಿ ಅಪ್ಡೇಟ್ ಇರುವಂತದ್ದು. ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ರೀಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ವಾಟರ್ ಮಾರ್ಕ್ ಪ್ರಾಬ್ಲಮ್ ಆಗುತ್ತೆ. ವಾಟರ್ ಮಾರ್ಕ್ ಬರದೇನೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದು ಕೂಡ ಯಾವುದೇ ಒಂದು ಎಡಿಷನಲ್ ಆಪ್ ಇಲ್ಲದೇನೆ, ಯಾವುದೇ ಒಂದು ಎಡಿಷನಲ್ ಆಪ್ ಇನ್ಸ್ಟಾಲ್ ಮಾಡದೇನೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆರಾಮಾಗಿ ಫ್ರೀ ಆಗಿ ಯಾವುದೇ ಒಂದು ರೀಲ್ಸ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದು ಇಮಿಡಿಯೇಟ್ ಆಗಿ ಗ್ಯಾಲರಿಗೆ ಬರುತ್ತೆ. ಎಷ್ಟು ರೀಲ್ಸ್ ಬೇಕಾದ್ರೂ ನೀವು ಸೇವ್ ಮಾಡ್ಕೋಬಹುದು. ಇನ್ಸ್ಟಾಗ್ರಾಮ್ ರೀಲ್ಸ್ ಯಾವ ತರ ಸೇವ್ ಮಾಡ್ಕೋತಾ ಇರ್ತಾರ ಅದೇ ತರ ಫೇಸ್ಬುಕ್, ಯೂಟ್ಯೂಬ್ ಎಲ್ಲವೂ ಕೂಡ ಸೇವ್ ಮಾಡ್ಕೋಬಹುದು. ಅದು ಕೂಡ ಕಂಪ್ಲೀಟ್ ಆಗಿ ಫ್ರೀ ಆಗಿ ಜೆನ್ಯೂನ್ ಆಗಿ ಯಾವ ತರ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಂಡ್ ವರೆಗೂ ಆರಾಮಾಗಿ ಕೊನೆವರೆಗೂ ನೋಡಿ ಸ್ನೇಹಿತರೆ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ, ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ. ಮೊದಲನೇದಾಗಿ ನೀವು ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಇರೋ ಟೈಮಲ್ಲಿ ಆ ಒಂದು ಇನ್ಸ್ಟಾಗ್ರಾಮ್ ರೀಲ್ ನಿಮಗೆ ಲೈಕ್ ಆಗುತ್ತೆ. ಅದನ್ನ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾರ. ಗ್ಯಾಲರಿಗೆ ಸೇವ್ ಮಾಡ್ಕೊಂಡ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಗಾಗಿ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿರುತ್ತೆ. ಈ ಒಂದು ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೇಕು, ಗ್ಯಾಲರಿಗೆ ಸೇವ್ ಮಾಡ್ಕೋಬೇಕಂತ ಅನ್ಕೊಂಡಿರ್ತಾರ. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇರುವಂತದ್ದು, ಅಕಸ್ಮಾತ್ ನೀವು ಈ ತರ ಏನಾದ್ರು ಡೌನ್ಲೋಡ್ ಮಾಡ್ಕೊಂಡ್ರೆ ಈ ಒಂದು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಏನಿರುತ್ತೆ, ಈ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಐಡಿ ನೇಮ್ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಶ್ರೀ ಬಾಲವಿನಾಯಕ್ ಅಂತ ಇರುವಂತದ್ದು, ಇದು ವಾಟರ್ ಮಾರ್ಕ್ ವಿಡಿಯೋ ಮೇಲ್ಗಡೆ ಬಂದ್ಬಿಡುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಕೊಟ್ಟಿರುವಂತದ್ದು ಈ ಒಂದು ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೌನ್ಲೋಡ್ ಸಿಂಬಲ್ ಬಂದಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಗ್ಯಾಲರಿಗೆ ಸೇವ್ ಆಗುತ್ತೆ ಮತ್ತೆ ವಾಟರ್ ಮಾರ್ಕ್ ಬರುತ್ತೆ. ಅದರ ಬದಲು ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇದು ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಮಿಡಿಯೇಟ್ ಆಗಿ ಕಾಪಿಡ್ ಅಂತ ಬರುತ್ತೆ. ಇಷ್ಟು ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಅದಕ್ಕಿಂತ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ನಿಮಗೆ ಯೂಸ್ ಆಗೋ ಯೂಟ್ಯೂಬ್ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮ್ ಅನ್ನು ವೇಸ್ಟ್ ಮಾಡದೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಾನು ಆಲ್ರೆಡಿ ಹೇಳಿದಾಗೆ ಇನ್ಸ್ಟಾಗ್ರಾಮ್ ರೀಲ್ ಕಾಪಿ ಮಾಡ್ಕೊಂಡಿರ್ತೀರ, ಕಾಪಿ ಆಗಿರುತ್ತೆ. ಇವಾಗ ನೀವು ಏನ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೇನೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸರ್ಚ್ ಬಾರ್ ನಲ್ಲಿ ಇನ್ಸ್ಟಾಗ್ರಾಮ್ ರೀಲ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಇನ್ಸ್ಟಾಗ್ರಾಮ್ ರೀಲ್ ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ಇದು ಮೊದಲ ವೆಬ್ಸೈಟ್ ಬಂದಿರುವಂತದ್ದು. ನನ್ನೊಂದು ಮೊಬೈಲ್ ಅಲ್ಲಿ ಮೊದಲ ವೆಬ್ಸೈಟ್ ಫಾಸ್ಟ್ ವಿಡಿಯೋ ಸೇವ್ .net ಅಂತ ಇರುವಂತದ್ದು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಪೇಸ್ಟ್ ಲಿಂಕ್ ಹಿಯರ್ ಅಂತ ಇರುವಂತದ್ದು. ನಾನು ಆಲ್ರೆಡಿ ಏನು ಕಾಪಿ ಮಾಡಿ ಅಂತ ಹೇಳಿದೆ, ಆ ಒಂದು ಇನ್ಸ್ಟಾಗ್ರಾಮ್ ರೀಲ್ ಲಿಂಕ್ ಅನ್ನ ನೀವು ಕಾಪಿ ಮಾಡಿರ್ತೀರ, ಇಲ್ಲಿ ಅದನ್ನ ಪೇಸ್ಟ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಪೇಸ್ಟ್ ಮಾಡಿದ್ರೆ 1 ನಿಮಿಷ ಲೋಡಿಂಗ್ ತಗೊಳುತ್ತೆ. ಲೋಡಿಂಗ್ ತಗೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇವಾಗ ಚಿಕ್ಕದಾಗಿ ಇಲ್ಲಿ ಬಂದಿರುವಂತದ್ದು, ಇಲ್ಲಿ ಈ ಒಂದು ವಿಡಿಯೋ ಮೇಲ್ಗಡೆ 3 ಡಾಟ್ಸ್ ಬಂದಿರುವಂತದ್ದು. ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಡೌನ್ಲೋಡ್ ವಿಡಿಯೋ ಮೇಲಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಎರಡು ಕೂಡ ಸೇಮ್ ಇರುವಂತದ್ದು. ಡೌನ್ಲೋಡ್ ವಿಡಿಯೋ ಮೇಲಾದ್ರೂ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ಸ್ ಬಂದಿರುವಂತದ್ದು, ಚಿಕ್ಕದಾಗಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರು ಇಮಿಡಿಯೇಟ್ ಆಗಿ ಡೌನ್ಲೋಡ್ ಆಗುತ್ತೆ. ಇಮಿಡಿಯೇಟ್ ಆಗಿ ನಿಮ್ಮ ಒಂದು ಗ್ಯಾಲರಿಗೆ, ನಿಮ್ಮ ಒಂದು ಆಲ್ಬಮ್ಗೆ ಈ ಒಂದು ವಿಡಿಯೋ ಸೇವ್ ಆಗಿರುತ್ತೆ. ಯಾವುದೇ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇಲ್ಲದೆ ಜೆನ್ಯೂನ್ ಆಗಿ ಈ ತರ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋಸ್ ಗಳನ್ನ ನಿಮಗೆ ಲೈಕ್ ಆಗಿರೋ ಇನ್ಸ್ಟಾಗ್ರಾಮ್ ರೀಲ್ಸ್ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇವಾಗ ಇಷ್ಟೊತ್ತು ಇನ್ಸ್ಟಾಗ್ರಾಮ್ದು ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ಏನೇ ಒಂದು ಡೌಟ್ಸ್ ಇದ್ರು ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ, ಎಲ್ಲ ಒಂದು ಕಾಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ಮೇಲೆ ನೀವೇನಾದ್ರೂ ಫೇಸ್ಬುಕ್ ವಿಡಿಯೋ, ಯೂಟ್ಯೂಬ್ ವಿಡಿಯೋ ಈ ತರ ಡೌನ್ಲೋಡ್ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಸೇಮ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಆ ಒಂದು ಫೇಸ್ಬುಕ್ ವಿಡಿಯೋನ ಲಿಂಕ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಯಾವ ಒಂದು ಯೂಟ್ಯೂಬ್ ವಿಡಿಯೋ ಆಗಿರ್ಬೋದು, ಫೇಸ್ಬುಕ್ ವಿಡಿಯೋ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ಫೇಸ್ಬುಕ್ ವಿಡಿಯೋ ಡೌನ್ಲೋಡ್ ಅಥವಾ ಯೂಟ್ಯೂಬ್ ವಿಡಿಯೋ ಡೌನ್ಲೋಡರ್ ಅಂತ ಟೈಪ್ ಮಾಡಿ. ಫೇಸ್ಬುಕ್ ವಿಡಿಯೋ ಡೌನ್ಲೋಡ್ ಅಂತ ಟೈಪ್ ಮಾಡಿಬಿಟ್ಟು ಇಲ್ಲಿ ಮೊದಲ ಆಪ್ಷನ್ ಬಂದಿರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಂಟರ್ ಫೇಸ್ಬುಕ್ ವಿಡಿಯೋ ಅಂತ ಇರುತ್ತೆ. ಇಲ್ಲಿ ಆ ಒಂದು ಲಿಂಕ್ ಅನ್ನ ಪೇಸ್ಟ್ ಮಾಡಿಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಎಷ್ಟು ಟೈಮ್ ಬೇಕಾದ್ರೂ, ಎಷ್ಟು ವಿಡಿಯೋ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು ಈ ಒಂದು ಕ್ರೋಮ್ ಮೂಲಕ ಅಂತ ಹೇಳ್ತಾ. ಏನೇ ಒಂದು ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮ್ಗೆ ಈಸಿ ಆಗಲಿ ಅಂತ ಎಲ್ಲ ಒಂದು ವೆಬ್ಸೈಟ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.